ಮೊದಲನೇದಾಗಿ ನಮ್ಮ ಕುಲಗುರುಗಳಾದಂತಹ ಬಸವ ಮಾಚಿದೇವ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ, ಹಾಗೆ ಏನು ನಮ್ಮ ಕನಕಪುರ ಭಾಗದ ಮಾಚಿದೇವ ಮಠದ ಮತ್ತೊಬ್ಬ ಸ್ವಾಮೀಜಿಗಳಾದಂತಹ ಬಸವ ಸ್ವಾಮೀಜಿಯವರ ಪಾದಾರವಿಂದ ನಮಿಸುತ್ತಾ, ಏನಪ್ಪ ವಿಶೇಷ ಅಂತಂದರೆ ಕಗ್ಲಳ್ಳಿ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದರೆ, ನಾವು ಸುಮಾರು ವರ್ಷಗಳಿಂದ ಇಡೀ ರಾಜ್ಯ ಸುತ್ತಿ ಪ್ರವಾಸ ಮಾಡ್ಕೊಬಂದು ಯಾವ್ಯಾವ ಗ್ರಾಮದಲ್ಲಿ ಏನೇನು ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಥರದ್ದು ನಮ್ಮ ದೇವ ನ್ಯೂಸಲ್ಲಿ ಮದುವೆಲ್ಲ ಸೇರ್ಕೊಂಡು ಏನು ಮಾಡ್ಬಿಟ್ಟು ನಮ್ಮ ದೇವಸ್ಥಾನ ಹತ್ರ ಬಂದಾಗ ಮದುವೆ ನಾವೆಲ್ಲ ಸೇರ್ಬಿಟ್ಟು ನಾವ್ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಣ್ಣ ಒಂದು ಒಳ್ಳೆ ನೇಮ್ ಇಡೋಣ ಅಂತ ಹೇಳ್ಬಿಟ್ಟು ದೇವ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ವಿ. ಮಾಡೋಂಥ ಸಂದರ್ಭದಲ್ಲಿ ಇವಾಗ ನೋಡಿ, ನಮ್ಮ ಸಮುದಾಯದವರು ಸುಮ್ಮನೆ ಹೇಳ್ತಾರೆ ನಾವು 18 ಲಕ್ಷ ಜನಸಂಖ್ಯೆ ಇದೀವಿ, 16 ಲಕ್ಷ ಜನಸಂಖ್ಯೆ ಇದೀವಿ ಅಂತೇಳಿ ಹೇಳ್ತಾರೆ. ಇಡೀ ರಾಜ್ಯ ಸುತ್ತುತ್ತಾರೆ. ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ರಾಜ್ಯ ಸುತ್ತಿ ಎಲ್ಲ ನಮ್ಮ ಮಡಿವಾಳರ ಸ್ಥಿತಿಗತಿಗಳ ಬಗ್ಗೆ ಛಾಪು ಮೂಡಿಸ್ತಾರೆ. ಅಂಥವ್ರಿಗೆ ನೀವು ಎಲ್ಲರೂ ಸಮೇತ ದಯವಿಟ್ಟು ಕೈ ಜೋಡಿಸ್ಬೇಕು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ನಮಗೆ ಬಹಳ ಸಂತೋಷ ಆಯ್ತು. ಯಾಕೆ ಅಂತಂದ್ರೆ ಒಂದೊಂದು ಗ್ರಾಮಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮಡಿವಾಳ ಮಾಚಿದೇವ ಜಯಂತಿ ಮಾಡ್ತಾರೆ, ಇದು ಮಡಿವಾಳರು ಮಾತ್ರ ಸೀಮಿತ ಅಂತ ತೀರ್ಮಾನ ಆಗ್ಬಿಟ್ಟಿರ್ತಾರೆ. ಆದ್ರೆ ಈ ಒಂದು ಗ್ರಾಮದಲ್ಲಿ ಎಲ್ಲಾ ಸಮುದಾಯದ ಬಂಧುಗಳು ಸಮೇತ ಸೇರಿ ಮಡಿವಾಳ ಮಾಚಿದೇವ ಜಯಂತಿಯನ್ನು ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದಂತ ಬಹಳ ಸಂತೋಷದ ವಿಚಾರ. ಕುಲಗುರುಗಳಾದಂತ ಬಸವ ಮಾಚಿದೇವ ಸ್ವಾಮೀಜಿಗಳು 2011ರಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ರಥಯಾತ್ರೆ ಮಾಡ್ತಾರೆ. ನಾವು ಮಡಿವಾಳರು ನಾವಿದ್ದೀವಿ ಅಂತ ಹೇಳ್ಬಿಟ್ಟು ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಏನು ತಟ್ಟಿ ಎಬ್ಬರಿಸುವಂತ ಕೆಲಸಗಳು ಮಾಡ್ತಲೇ ಬಂದಿದ್ದಾರೆ ಇದುವರೆಗೂ ಸಮೇತ. ಹಾಗಾಗಿ ನಮಗೆ 2018ರಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡುತ್ತೆ. ಇದೆಲ್ಲ ಸಮೇತ ಏನು ಎಲ್ಲ ನಮ್ಮ ಮಡಿವಾಳ ಬಂಧುಗಳೆಲ್ಲ ಏನಿದ್ದೀವಿ, ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಹೋಗಿದ್ದೆ ಆದ್ರೆ ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನನೇ ಇಲ್ಲ. ಯಾಕೆ ಅಂತಂದ್ರೆ 2018ರಲ್ಲಿ ಏನು ಮಡಿವಾಳ ಮಾಚಿದೇವ ಜಯಂತಿ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಆಯ್ತು. ಅದೇ ರೀತಿ 2023ರಲ್ಲಿ ಮಡಿವಾಳ ಮಾಚಿದೇವರ ಅಭಿವೃದ್ಧಿ ನಿಗಮ ಆಯ್ತು. ಏನಕ್ಕಪ್ಪ ಅಂತಂದ್ರೆ, ನಾವು ಮೊದಲು ದೇವರಾಜ ಅರಸು ನಿಗಮದಲ್ಲಿ ನಾವೆಲ್ಲರೂ ಸೇರಿ ಎಲ್ಲ ಜನಾಂಗದ ಜೊತೆಲಿ ನಾವು ಒಂದು ಅಪ್ಲಿಕೇಶನ್ ಹಾಕೊಂಡು ಅವ್ರೆಲ್ಲರಿಗೂ ಆಗಿ ಹೋಗಿದ್ದನ್ನ ನಮ್ಗೇನು ರಿಸರ್ವೇಶನ್ ಇರುತ್ತೆ ಅದನ್ನ ಮಾತ್ರ ತಗೋಬೋದಾಗಿತ್ತು. ಆದ್ರೆ ಇವತ್ತು ಹಂಗಾಗಿಲ್ಲ. 2026ಕ್ಕೆ ಆ ರೀತಿ ಆಗಿಲ್ಲ. ಏನಕ್ಕಪ್ಪ ಅಂತಂದ್ರೆ ನಮ್ಮದೇ ಅಂತ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆಗಿದೆ. ಇದೆಲ್ಲ ಕ್ರೆಡಿಟ್ ಸಮೇತ ನಮ್ಮ ಏನು ಮಾಧ್ಯಮ ಮಿತ್ರರು ಏನಿದ್ದಾರೆ ನೋಡ್ರಿ, ನೀವು ಎಲ್ಲೇ ಹೋಗಿ ಯಾವುದೇ ಕಾರ್ಯಕ್ರಮ ಮಾಡಿ ನಮ್ಮ ಮಾಧ್ಯಮ ಮಿತ್ರರಿಂದಲೇ ಸಮೇತ ಇಡೀ ರಾಜ್ಯಕ್ಕೆ ಪ್ರಚಾರ ಆಗ್ತಾ ಇರೋದು. ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಏನಕ್ಕಪ್ಪ ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಿದ್ದೇ ಆಗಿದ್ರೆ ನಮ್ಗೆ ಯಾರು ಗುರುತಿಸ್ತಲಿರಲಿಲ್ಲ. ಇವತ್ತು ಯಾರು ಗುರುತಿಸ್ತಾರಲ್ಲ, ನಮ್ಮ ಕಾಯಕ ಮಾಡ್ಕೊಂತಲ್ಲ ಬರ್ತಾರೇ ಇರ್ಬೇಕು. 12ನೇ ಶತಮಾನದಲ್ಲಿ ಏನು ಮಡಿವಾಳ ಮಾಚಿದೇವರು ಏನು ಕಾಯಕ ನಿಷ್ಠೆಯಲ್ಲಿ ಕಾಯಕ ಯೋಗಿಗಳಾಗಿ ಏನಿದ್ರು, ಮತ್ತೆ ಈ ವಚನಗಳನ್ನ ಸಂಗ್ರಹಣೆ ಮಾಡಿದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಮಡಿವಾಳ ಮಾಚಿದೇವರು ಒಂದು. ಮತ್ತೆ 12ನೇ ಶತಮಾನದಲ್ಲೇನೆ ಮಡಿವಾಳ ಮಾಚಿದೇವರ ಸೊಂಟದಲ್ಲಿ ಏನಿತ್ತು, ಖಡ್ಗ ಇತ್ತು. ಯಾವ ಶಿವಶಂಕರ ಕೈಯಲ್ಲೂ ಸಮೇತ ಖಡ್ಗ ಇರಲಿಲ್ಲ. ಆದ್ರೆ ನಮ್ಮ ಮಡಿವಾಳ ಮಾಚಿದೇವರ ಸೊಂಟದಲ್ಲಿ ಮಾತ್ರ ಖಡ್ಗ ಇತ್ತು. ಹಾಗಾಗಿ ಈ 21ನೇ ಶತಮಾನದಲ್ಲಿ ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಯವರ ಕಾಲಲ್ಲಿ ಏನೋ ಒಂದು ಅಸ್ತ್ರ, ಬ್ರಹ್ಮ ಅಸ್ತ್ರನೇ ಇದೆ. ಏನಕ್ಕಪ್ಪ ಅಂತಂದ್ರೆ ಅವ್ರು ಪ್ರವಾಸ ಮಾಡದಂಗೆ ಯಾರು ಇದುವರೆಗೂ ಪ್ರವಾಸ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿ ಒಂದು ಹಳ್ಳಿಗೂ ಸಮೇತ ಗುರುಗಳೇ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತಂದ್ರೆ ಅದು 500 ಕಿಲೋಮೀಟರ್ ಅಲ್ಲ 1000 ಕಿಲೋಮೀಟರ್ ಆದ್ರೂ ಸಮೇತ ಕಾರ್ಯಕ್ರಮಕ್ಕೆ ಹೋಗಿ ಅಟೆಂಡ್ ಮಾಡಿ ಬರ್ತಾರೆ. ಇದು ನಮ್ಮ 21ನೇ ಶತಮಾನದ ಬಸವ ಮಾಚಿದೇವರ ಏನೋ ಒಂದು ಅವರದೊಂದು ಹುಮ್ಮಸ್ಸು. ಏನು ನಮ್ಮ ಸಮುದಾಯದ 12ನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವರು ಏನು ಎಲ್ಲ ವಚನಗಳನ್ನ ಸಂಗ್ರಹಣೆ ಮಾಡಿದ್ರು. 21ನೇ ಶತಮಾನದಲ್ಲಿ ನಮ್ಮ ಸಮುದಾಯನಾದ್ರೂ ನಾವು ಒಂದು ಸಂಗ್ರಹಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಯವರು ಹೋರಾಟ ಮಾಡ್ತಿದ್ರೆ ನಾವೆಲ್ಲರೂ ಸಮೇತ ಸ್ವಾಮೀಜಿಯವರಿಗೆ ಕೈ ಜೋಡಿಸಿದ್ದೆ. ಆದ್ರೆ ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಳೋದ್ರೆ ಯಾವುದೇ ರೀತಿ ಅಂತ ಅನುಮಾನನೇ ಇಲ್ಲ. ನಾವೆಲ್ಲರೂ ಒಗ್ಗೂಡ್ಬೇಕಷ್ಟೇ. ಇವತ್ತು ನೋಡಿ ಜಯಂತಿ ಮಾಡ್ತೀವಿ, ಜಯಂತಿ ಮಾಡ್ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಟ್ಟಿದ ತಕ್ಷಣ ಅದು ಅಷ್ಟಕ್ಕೆ ಸಾಕಾಗೋದಿಲ್ಲ. ನಾವು ಹುಟ್ಟದಾಗಿಂದ ಹಿಡಿದು ಸಾಯೋವರೆಗೂ ನಾವು ಮಡಿವಾಳ್ರೇನೆ. ಮಧ್ಯಂತರ ನಾವು ಚೇಂಜ್ ಆಗಿ ಸಾಧ್ಯ ಇಲ್ಲ. ನಾವು ಬರೀ ಫೆಬ್ರವರಿ 1ನೇ ತಾರೀಕು ಮಾತ್ರ ನಾವು ಜಯಂತಿ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಪ್ರತಿದಿನ ನಮ್ಮ ಮನೆಗಳಲ್ಲಿ ಮಾಚಿದೇವರ ಫೋಟೋ ಇಟ್ಕೊಂಡು ನಾವು ಮಾಚಿದೇವ್ರಗ ಏನು ದಿನ ಜಯಂತಿ ಮಾಡ್ಕೊಂಬರೋಣ ಬಿಡಿ, ಅದ್ರಲ್ಲಿ ಏನು ತಪ್ಪಿದೆ? ನಾವು ಭೂಮಿಗೆ ಬಂದ್ಮೇಲೆ ಹೆಂಗೆ ದಿನನಿತ್ಯದಲ್ಲಿ ಮುಖ ತೊಳ್ಕೊಂಡು ನಾವ್ ಹೆಂಗೆ ಜಳಕ ಮಾಡ್ಕೊಂಡು ನಾವ್ ಹೆಂಗ್ ಶುದ್ಧಿ ಹಾಕ್ತಿವಿ, ಅದೇ ರೀತಿ ಮಾಚಿದೇವ್ರ ಫೋಟೋ ನಮ್ಮ ಮನೇಲಿ ಇಟ್ಕೊಂಡು ಡೈಲಿ ನಾವು ಜಯಂತಿ ಮಾಡೋಣ ಬಿಡಿ.
ನಮ್ಮ ಕುಲಗುರುಗಳು. ನೀವು ಯಾವುದೇ ಒಂದು ಇದರಲ್ಲಿ ನಿಂತ್ಕೊಳ್ರಿ, ನೀವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದ್ರೂ ಸಮೇತ ಫಸ್ಟ್ನೇದಾಗಿ ನಮ್ಮ ಕುಲಗುರುಗಳು. ನಮ್ಮ ಕುಲಗುರುಗಳಾದ್ಮೇಲೆ ನಮ್ಮ ಮನೆ ದೇವರಾದ್ಮೇಲೆ ನಾವು ಯಾವ ದೇವ್ರು ನಂಬ್ಕೊಂತೀವಿ ಆ ದೇವ್ರುಗಳು ತದನಂತರ. ಅಲ್ಲೋ ಗುರುಗಳೇ, ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಹೇಳೋದು ಇಷ್ಟೇನೆ, ನಿಮ್ಮ ಮನೆಯಲ್ಲಿ ನೀವೇನು ಇಲ್ಲಿ ಅಧ್ಯಕ್ಷಗಳು ಏನಿದ್ದೀರಾ ನಿಮ್ಮೆಲ್ಲರಿಗೂ ತಿಳಿಸೋದನ್ನ ಇಷ್ಟೇನೆ, ಪ್ರತಿ ಮನೆಗಳಲ್ಲೂ ಮಾಚಿದೇವರ ಫೋಟೋವನ್ನು ಕೊಡೋದನ್ನ ಒಂದು ಕಡ್ಡಾಯವಾಗಿ ನೀವೆಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಪ್ರತಿ ಮನೆಗೂ ಆರ ಶಾಲು ಯಾರಿಗೂ ಕೊಡಬೇಡಿ. ಇವತ್ತಿನಿಂದ ಆರ ಶಾಲು ಕೊಡೋದ್ರೆ ನಿರ್ಬಂಧನೆ ಮಾಡಿ. ಪ್ರತಿ ಮನೆಯಲ್ಲೂ ಮಾಚಿದೇವ್ರ ಫೋಟೋ ಕೊಡಿ. ಏನಕ್ಕಪ್ಪ ಅಂತಂದ್ರೆ ನಾವು ಆಹಾರ ಶಾಲೆಗೆ 150 ರೂಪಾಯಿ ಬಂಡವಾಳ ಹಾಕ್ಬೇಕು. ಅದೇ ನಾವು 150 ರೂಪಾಯಿ ಬಂಡವಾಳ ಹಾಕಿದ್ದಾದ್ರೆ ವರ್ಷ ಪೂರ್ತಿ ಅವ್ರ ಮನೇಲಿ ಮಾಚಿದೇವ್ರ ಫೋಟೋ ಇರುತ್ತೆ. ಪ್ರತಿ ದಿನಗಳಲ್ಲಿ ಸಮೇತ ಮಾಚಿದೇವ್ರ ಫೋಟೋ ನೋಡ್ಕೊಂಡು ಮಾಚಿದೇವ್ರ ಜಯಂತಿ ಮಾಡ್ಕೊಂತ ಬಂದಿದ್ದಾದ್ರೆ ನಮ್ಮ ಸಮುದಾಯದ ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಅಂತ ಹೇಳ್ತಾ ನನಗೆ ಬಹಳ ಸಂತೋಷ ಆಯ್ತು. ನಾವು ಕೊರಟಗೆರೆಯಿಂದ ಇಲ್ಲಿವರೆಗೂ ಬಂದಿದ್ದೀವಿ, ಬಹಳ ಸಂತೋಷ ಆಯ್ತು. ಯಾಕೆ ಅಂತಂದ್ರೆ ವೆಂಕಟಾಚಲಣ್ಣವರು ಏನೋ ಕಾರ್ಯಕ್ರಮ ಮಾಡಿದ್ರು. ನಾವು ಲಾಸ್ಟ್ ಟೈಮ್ ಸಮೇತ ಸ್ವಾಮೀಜಿಯವರಲ್ಲಿ ಹಳ್ಳಿ ಪ್ರವಾಸ ಮಾಡಿದಾಗ ನಾವು ಬಂದಿದ್ವಿ. ನಾವು ಬಂದಾಗ ಮನೆ ದೇವರಾಜಣ್ಣವರು ಹೇಳಿದ್ರು ನಮ್ಗೆ ಹೆಣ್ಣಾದ್ರೂ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ. ಖಂಡಿತವಾಗ್ಲೂ ಬಂದೇ ಹೋಗ್ತೀನಿ ಅಂತೇಳಿ ಶಿವಕುಮಾರ್ ಅಣ್ಣವರು ಸಮೇತ ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ನಿನ್ನೆ ದಿವಸ. ಆಯ್ತು ನಾನು ಬಂದೇ ಬರ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಬಂದೆ. ನನಗಂತೂ ಬಹಳ ಸಂತೋಷ ಆಯ್ತು. ಇದೇ ರೀತಿ ಪ್ರತಿ ವರ್ಷನೂ ಸಮೇತ ಇನ್ನ ಹೆಚ್ಚಿನದಾಗಿ ಮಾಚಿದೇವರ ಜಯಂತಿನ ವಿಜೃಂಭಣೆಯಿಂದ ಈ ಒಂದು ಗ್ರಾಮದಲ್ಲಿ ಆಚರಣೆ ಮಾಡ್ಲಿ ಅಂತ ಹೇಳ್ತಾ, ಅದೇ ತರಹ ಅವ್ಯವಹಾರಗಳು ನಿಗಮದಲ್ಲಿ ಏನಾದ್ರು ನಡೀತಾ ಇದೆ ಅಂತಂದ್ರೆ ನಾವೆಲ್ಲರೂ ಸಮೇತ ಬಸವ ಮಾಚಿದೇವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋಗಿದ್ದೆ ಆದ್ರೆ ಮಾತ್ರ ಅದಕ್ಕೆಲ್ಲ ಕಡಿವಾಣ ಹಾಕಕ್ ಮಾತ್ರ ಸಾಧ್ಯ. ನಾವಂತೂ ಹೋಗಿ ಅದನ್ನ ಕಡಿವಾಣ ಹಾಕಕ್ಕಂತೂ ಸಾಧ್ಯವಿಲ್ಲ. ಏನಕ್ಕೆ ಅಂತ ನಾವು ನಮ್ಮ ಸಂಘಗಳಿಗೆ ಹೋಗಿ ಹಿಂದೆ ಮುಂದೆ ನಾವು ನೋಡ್ಬೇಕು. ನಿಂದ ಆದ ID ಕಾರ್ಡ್ ಐತೆ ಅಂತ ಕೇಳ್ತಾರೆ. ಅದೇ ನಮ್ಮ ಮಾಚಿದೇವರ ಮಟ್ಟಕ್ಕೆ ನೀನ್ 24x7 ನೀನ್ ಯಾವಾಗ ಹೋಗ್ರಿ ಮಡ್ಚಳಿಗೆ ಬಿಡ್ತಾರೆ. ನೀನ್ 24x7 ನೀನ್ ಯಾವಾಗ ಸರ್ವತ್ನಲ್ಲಿ ಹೋಗ್ಬಿಟ್ಟು ನೀನ್ ಕಾಲ್ ಮಾಡ್ರಿ ಸ್ವಾಮಿ, ನಾವಲ್ಲಿ ಉಳ್ಕೊಳ್ಳೋದಕ್ಕೆ ಆಶ್ರಯ ಕೊಡ್ತಾರೆ. ಪ್ರತಿನಿತ್ಯ ದಾಸೋಹ ಇರುತ್ತೆ, ಹೌದಲ್ವಾ? ಹಾಗಾಗಿ ನಾವೇನೇ ಇದ್ರು ಸಮೇತ ಮಾಚಿದೇವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋಗೋದು. ಗುರುಗಳು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ದಯವಿಟ್ಟು ನಾವು ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಯಾಕೆಪ್ಪ ಅಂತಂದ್ರೆ ನಾವು ಇಷ್ಟು ವರ್ಷಗಳ ಕಾಲ ಸಮುದಾಯದಲ್ಲಿ ಏನು ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಸಮೇತ ಭೇಟಿ ಕೊಟ್ಟು ಏನು ಯಾವುದೇ ತರದಲ್ಲಿ ನೋಡ್ರಿ ದೇವ ನ್ಯೂಸ್ ಮಾಡಿದೀವಿ. ದೇವ ನ್ಯೂಸ್ ಮಾಡಿದ್ರೆ ಸಮೇತ ಅವ್ರನ್ನ ತುಳಿಯಂತ ಪ್ರಯತ್ನ ಪಡ್ತಾರೆ. ಇದೇ ಪತ್ರಿಕೆ ನಮ್ಮಂತರ ಯಾರಾದ್ರೂ ಮಾಡಿದ್ರೆ, ಮಡಿವಾಳರ ಕಟ್ಟಿಗೆ ಪತ್ರಿಕೆ ನಮ್ಮಂತರ ಯಾರನ್ನ ಮಾಡಿದ್ರೆ ಇಷ್ಟು ಪತ್ರಿಕೆ ಮುಚ್ಚಬೇಕಾಗಿತ್ತು. ಆದ್ರೆ ಚಂದ್ರಶೇಖರ್ ಅವರು ಬಂಡೆ ಆಗಿರೋದ್ರಿಂದ ಮಾತಾಡಿ ಉಳಿದಿದ್ದಾರೆ. ಇವ್ರು ಕೂಡ ಅಂತ ಇದಕ್ಕೆ ಯಾಕೆ ನಮ್ಮವ್ರಿಗೆ ವಿರೋಧಿಗಳು, ಬೇರೆ ಯಾರು ವಿರೋಧಿಗಳಲ್ಲ. ಹಂಗಾಗಿ ದಯವಿಟ್ಟು ನಾವೆಲ್ಲರೂ ಒಗ್ಗೂಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡೋಣ. ದಯವಿಟ್ಟು ಯಾರು ಅನ್ಯತೆ ಭಾವಿಸ್ಬಿಡಿ. ಕಾಂತರ ಜನಪ್ಪ ಈ ತರ ಮಾತಾಡ್ದಂತೆ ಯಾರು ಅನ್ಯತೆ ಭಾವಿಸ್ಬಿಡಿ. ನಮ್ಗೆ ಆಗಿರೋ ನೋವಿದು. ಯಾಕೆ ನಾವು 2011 ಸಮೇತ ಸಮುದಾಯದಲ್ಲಿ ಹೋರಾಟ ಮಾಡ್ಕೊಂತ ಬಂದಿವಿ ನಾವು. ಆದ್ರೆ ಯಾವುದೇ ಅಧ್ಯಕ್ಷಗಿರಿಗೆ ನಾನು ಯಾವತ್ತೂ ಅಪೇಕ್ಷೆ ಪಟ್ಟನಲ್ಲ ನಾನು. ನಮ್ಗೆ ಬೇಕಾಗಿರೋದೇನೋ ಸಮುದಾಯ. ನಮ್ಗೆ ಯಾವ್ದೇ ಅಧ್ಯಕ್ಷಗಿರಿ ತಗೊಂಡು ಏನ್ ಮಾಡ್ತೀರಾ? ಅಧ್ಯಕ್ಷಗಿರಿ ನೀನ್ ಬರೀ ನಾಮಕ ಫಲಕ ಅಷ್ಟೇನೆ. ಅದೇನೆ ನೀನ್ 10 ಜನಕ್ಕೆ ಏನಾದ್ರು ಸಮುದಾಯದವ್ರಿಗೆ ಇದ್ ಮಾಡಿ. ನಮ್ಮ ಕ್ಷೇತ್ರದಲ್ಲೂ ನಾವು ಮಾಡ್ತೀವಿ. ನಾವು ಯಾವುದೇ ಅಧ್ಯಕ್ಷ ಅಂತ ನಾನು ಇದುವರೆಗೂ ಎಲ್ಲೂ ಸಮೇತ ಎಲ್ಲೂ ಬಿಂಬಿಸ್ಕೊಂಡಿಲ್ಲ ನಾನು. ಯಾಕೆ ಅಂತಾರೆ ಸಮುದಾಯ ನಮ್ಮ ಸಮುದಾಯನ ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡೋಂತ ನನ್ಗೆ ಆಸಕ್ತಿ ಇರ್ಬೇಕಷ್ಟೇ. ನಾವು ನಮ್ಮ ಭಾಗದಲ್ಲಿ ಹೆಚ್ಚು ಕಮ್ಮಿ ಅಂತಂದ್ರೆ 2ರಿಂದ 3 ಸಾವಿರ ಮಾಚಿದೇವರ ಫೋಟೋಗಳು ಪ್ರತಿ ಮನೆಗೂ ನಾವು ತಲುಪಿಸಿದೀವಿ. ಇದು ನಮ್ಗೆ ಸಂತೋಷ ಕೊಡುವಂತ ವಿಚಾರ. ಅಧ್ಯಕ್ಷ ಬೋರ್ಡ್ ತಗೊಂಡು ನಾನೇನ್ ಮಾಡ್ಲಿ? ನಮ್ಗೆ ಯಾವ ಅಧ್ಯಕ್ಷಗಿರ್ಬೇಕು? ನಮಗೆ ಬೇಕಾದ್ರೆ ಮಾಚಿದೇವರು. ಯಾವುದೇ ಬೋರ್ಡ್ ತಗೊಂಡು ಆ ಬೋರ್ಡ್ ಇಟ್ಕೊಂಡು ನಾವು ಅಡ್ಡಾಡ್ಬೇಕಾಗ್ತದ? ಬೇಕಾಗಿಲ್ಲ ನಮ್ಗೆ. ಅದು ಯಾವ ಅಧ್ಯಕ್ಷಗಿರಿನೂ ಬೇಕಾಗಿಲ್ಲ. ನಾವು ಸಮುದಾಯದಲ್ಲಿ ಹುಟ್ಟಿದೀವಿ, ಸಮುದಾಯಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದ ಸೇವೆ ಮಾಡ್ತಾ ಇದೀವಿ ಅಷ್ಟೇ. ಇಷ್ಟು ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಮಡಿವಾಳ ಮಾಚಿದೇವ.